ಸಂಚಿಕೆ ಶೂನ್ನಲ್ಲಿ ಸೂರ್ಯ ಕಸ್ತೂರಿಗೆ ಅಲ್ಲ ಆಂಟಿ ಅವ್ರು ಮಲೇಷಿಯಾದಿಂದ ಬಂದಿದ್ದು ಅಂತ ನಿಮ್ಗೆ ಯಾವಾಗ ಹೇಳಿದ್ರು ಅಂತ ಕೇಳಿದಾಗ ಒಂದಿನ ಶಾಂತಿ ನಮ್ಮ ಮನೆಗೆ ಬಂದಿದ್ಲು. ಅವಳಿಗೂ ತುಂಬಾ ರಟ್ಟೆ ನೋವಿತ್ತಂತೆ. ಆಗ ರೋಹಿಣಿನೂ ಮಸಾಜ್ ಮಾಡಕ್ಕಂತ ನಮ್ಮ ಮನೆಗೆ ಬಂದಿದ್ಲು. ರೋಹಿಣಿ ಶಾಂತಿಗೆ ಮಸಾಜ್ ಮಾಡ್ತಾ ಇದ್ಲು. ಅದೇ ಟೈಮ್ಗೆ ಸರಿಯಾಗಿ ರೋಹಿಣಿಗೆ ಒಂದು ಕಾಲ್ ಬಂತು. ಕಾಲಲ್ಲಿ ರೋಹಿಣಿ ತುಂಬಾ ಕೂಗಾಡ್ತಾ ಇದ್ಲು. ಆಗ ನಾನು ಯಾಕಮ್ಮ ಏನಾಯ್ತು ಅಂತ ವಿಚಾರಿಸಿದಾಗ ಆಂಟಿ ನಮ್ಮ ತಂದೆ ಮಲೇಷಿಯಾದಲ್ಲಿದ್ದಾರೆ, ತುಂಬಾ ದೊಡ್ಡ ಶ್ರೀಮಂತರು, ನಮ್ಮ ತಾಯಿಗೆ ಮೋಸ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಮಾತಾಡ್ತಿಲ್ಲ ಅಂತ ಹೇಳ್ಕೊಂಡ್ಲು. ಮುಂದೇನಾಯ್ತು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಶಾಂತಿ ಅವಳನ್ನ ತನ್ನ ಮನೆ ಸೊಸೆ ಮಾಡ್ಕೊಂಡ್ಲು ಅಂತ ಹೇಳಿದಾಗ ಮುಂದಿಂದೆಲ್ಲ ಗೊತ್ತಿದೆ ಆಂಟಿ, ನಾವಿನ್ ಹೊಡ್ತೀವಿ ಅಂತ ಸೂರ್ಯ ಮೀನಾ ಅಲ್ಲಿಂದ ಹೊಡ್ತಾ ಇರ್ತಾರೆ. ಆಗ ಕಸ್ತೂರಿ, ಇರಪ್ಪ ಸೂರ್ಯ, ಮನೆವರೆಗೂ ಧಾರವಾಡ ಪೇಡ ತಂದ್ಕೊಟ್ಟಿದ್ಯಾ, ನಿಮ್ಗೊಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗ್ತಾರೆ. ಆಗ ಮೀನಾ, ರೀ ಈ ಮಲೇಷಿಯಾ ವಿಷಯದಲ್ಲಿ ಏನೋ ವ್ಯತ್ಯಾಸ ಆಗ್ತಿದೆಯಲ್ಲ ಅಂತ ಹೇಳಿದಾಗ, ಅಲ್ಲ ಕಣೆ, ಇದನ್ನ ನಾನು ಮೊದ್ಲಿಂದಾನು ಹೇಳ್ತಾ ಇದ್ದೀನಿ, ನೀವ್ ಯಾರು ಕೇಳ್ತಾ ಇಲ್ಲ. ಪೌಡ್ರಮ್ಮ ಹಗರಿಲ್ಲ, ಅವಳು ಐನಾತ್ತೆ ಐರಾವತ ಅಂತ ಮಾತಾಡ್ತಿರ್ತಾನೆ. ಆಗ ಮೀನಾ, ರೀ ಅತ್ತೆ ಮನೆಗೆ ಬಂದಿರುವಾಗಲೇ ರೋಹಿಣಿ ಅವರು ನಮ್ಮಪ್ಪ ದೊಡ್ಡ ಶ್ರೀಮಂತರು ಮಲೇಷಿಯಾದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಅಂತಂದ್ರೆ ಅತ್ತೆಗಿರುವ ದುರಾಸೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಹಾಗೆ ಅತ್ತೆ ವೀಕ್ನೆಸ್ನೇ ಅವರು ಸ್ಟ್ರೆಂತ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಈಗಿರೋ ಶ್ರೀಮಂತಿಕೆ ಮೇಲಿನ ಆಸೆನೆ ರೋಹಿಣಿ ಅವರ ಬಂಡವಾಳ ಅಂತ ಮೀನಾ ಹೇಳಿದಾಗ, ಹೌದು ಕಣೆ ಮೀನಾ, ಆದ್ರೆ ಕಸ್ತೂರಿ ಆಂಟಿ ಹೇಳಿರೋ ಸತ್ಯನ ನಾವು ಸಾಕ್ಷಿಯಾಗಿ ಬಳಸ್ಕೊಳಕ್ ಆಗಲ್ವಲ್ಲ, ಏನ್ ಮಾಡೋದು ಅಂತ ಸೂರ್ಯ ಯೋಚಿಸ್ತಿರ್ತಾನೆ. ಆಗ ಮೀನಾ, ರೀ ಸತ್ಯನ ಕಂಡುಹಿಡಿಯೋಕೆ ಒಂದ್ ದಾರಿ ಇದೆ. ಪೂಜಾ ಇದಾರಲ್ಲ, ರೋಹಿಣಿ ಚಿಕ್ಕ ವಯಸ್ಸಿನ ಫ್ರೆಂಡು, ಅವ್ರ ಹತ್ರ ನಾಜುಕಾಗಿ ಮಾತಾಡಿ ವಿಷನೆಲ್ಲ ತೆಗಿಬೇಕು ಅಂತ ಹೇಳಿದಾಗ, ಕರೆಕ್ಟು ಕಣೆ, ಈಗ ನಾವು ಮುಂದೆ ಪೂಜಾ ಮನೆ ಕಡೆಗೆ ಹೋಗೋಣ ಅಂತ ಸೂರ್ಯ ಮೀನಾ ಮಾತಾಡ್ಕೊಳ್ತಿರ್ತಾರೆ. ಈ ಕಡೆ ರೋಹಿಣಿ ವಿಷಯನ ತಿಳ್ಕೊಳಕಂತ ಹೇಳಿ ಮೀನಾ ಪೂಜಾ ಮನೆಗೆ ಬರ್ತಾಳೆ. ಆಗ ಪೂಜಾ, ಬನ್ನಿ ಮೀನಾ ಅವರೇ, ನಾನೇ ನಿಮ್ಮ ಹತ್ರ ಬರೋಣ ಅಂತ ಮಾಡಿದ್ದೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು ಅಂತ ಹೇಳಿದಾಗ, ಏನು ವಿಷಯ ಅಂತ ಕೇಳ್ತಾಳೆ ಮೀನಾ. ಆಗ ಪೂಜಾ, ನೀವು ಸೂರ್ಯ ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದೀರಲ್ಲ, ಹೇಗೆ? ನಾನು ನೋಡಿದಾಗೆ ಸೂರ್ಯ ಅವ್ರು ತುಂಬಾ ಹೊರಟು ಅಂತ ಹೊರಟು ವ್ಯಕ್ತಿನ ನೀವು ಇಷ್ಟು ರೊಮ್ಯಾಂಟಿಕ್ ಆಗಿ ಬದಲಾಯಿಸ್ಕೊಂಡಿದ್ದೀರಲ್ಲ, ಇದೆಲ್ಲ ಹೇಗೆ? ಹಾಗೆ ನಾವು ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳೋದು ಹೇಗೆ ಅಂತ ಹೇಳಿ ಮೀನಾಗೆ ಪ್ರಶ್ನೆ ಕೇಳ್ತಾಳೆ. ಆಗ ಮೀನಾ, ಏನ್ ಪೂಜಾ ಅವ್ರೆ ಇಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ದೀರಾ? ನನ್ನ ಮದ್ವೆ ಹೇಗಾಯ್ತು ಅಂತ ನಿಮಗ್ ಗೊತ್ತಿಲ್ವಾ? ಪ್ರೀತಿ ಮದ್ವೆ ಆಗಿದ್ದು ರೋಹಿಣಿ ಅವರು, ನೀವು ಇದನ್ನೆಲ್ಲ ಅವಳಿಗೆ ಕೇಳಬೇಕು ಅಂತ ಹೇಳಿದಾಗ, ಅಯ್ಯೋ ಅವಳ ಈಗಾಗಲೇ 30 ಲಕ್ಷ ದುಡ್ಡನ್ನ ಕಳ್ಕೊಂಡು ತುಂಬಾ ಟೆನ್ಷನ್ ನಲ್ಲಿದ್ದಾಳೆ, ಇನ್ನು ಅವಳಿಗೆ ಹೋಗಿ ಎಲ್ಲಿ ಕೇಳಲಿ ಅಂತ ಪೂಜಾ ಉತ್ತರಿಸ್ತಾ ಇರ್ತಾಳೆ. ಆಗ ಮೀನಾ, ಪಾಪ ಅಲ್ವಾ, ಎಷ್ಟು ದೊಡ್ಡ ಮೋಸ ಹೋಗಿದ್ದಾರೆ ರೋಹಿಣಿ ಅಂತ ಮಾತಾಡ್ತಿರುವಾಗ, ಇದು ಅವಳಿಗೇನು ಅಲ್ಲ, ದುಡ್ಡು ಹೋಯ್ತು ಅಂತ ಹೇಳಿ ಅವಳೇನು ಯೋಚನೆ ಮಾಡಲ್ಲ, ಅದಕ್ಕಿನ್ನ ದೊಡ್ಡ ದೊಡ್ಡ ಕಷ್ಟನ ಅನ್ಭವಿಸ್ ಬಂದಿರೋ ಹುಡುಗಿ ಅವಳು ಅಂತ ರೋಹಿಣಿ ಬಗ್ಗೆ ಹೇಳ್ತಾ ಇರ್ತಾಳೆ. ಆಗ ಮೀನಾ, ಹೌದಾ, ಅವ್ರ ಚಿಕ್ಕ ವಯಸ್ಸಿಂದಲೂ ಹೀಗೇನಾ ಅಂತ ಪೂಜಾಗೆ ಪ್ರಶ್ನೆ ಮಾಡಿದಾಗ, ಇದ್ರೂ ಇರ್ಬೋದು, ಆದ್ರೆ ನನ್ಗೆ ಅವಳು ಪರಿಚಯ ಆಗಿದ್ದು ಕಾಲೇಜಲ್ಲಿ ಅಲ್ವಾ ಅಂತ ಹೇಳಿ ಬಾಯ್ ಬಿಡ್ತಾಳೆ. ಆಗ ಮೀನಾಗೆ ಶಾಕ್ ಆಗುತ್ತೆ. ಅಲ್ಲ, ನೀವು ಅವತ್ತು ಚಿಕ್ಕ ವಯಸ್ಸಿನಿಂದಲೂ ನಾವಿಬ್ರು ಒಟ್ಟಿಗೆ ಓದಿದ್ದು ಅಂತ ಹೇಳಿದ್ರಲ್ಲ ಅಂತ ಹೇಳಿದಾಗ, ಓ ಹೌದಾ, ಹೌದು ಕೇಳಿದ್ನ ಅಂತ ಹೇಳಿ ಮಾತಲ್ಲಿ ತಡವರ್ಸ್ತಾ ಏನೇನೋ ಉತ್ತರ ಕೊಡ್ತಿರ್ತಾಳೆ. ಆಗ ಮೀನಾಗೆ ಡೌಟ್ ಬರುತ್ತೆ. ಆಗ ಮೀನಾ, ಮತ್ತೆ ನಿಮ್ಮ ತಂದೆ ಅವ್ರ ತಂದೆ ಫ್ರೆಂಡ್ಸು ಅಂತ ಹೇಳ್ತೀರಾ, ನಿಮ್ಮ ತಂದೆ ಇರೋದೆಲ್ಲಿ ಅಂತ ಹೇಳಿ ಮತ್ತೆ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾಳೆ. ಆಗ ಪೂಜಾ, ನಮ್ಮ ತಂದೆ ಇರೋದು ಮೈಸೂರಲ್ಲಿ ಅಂತ ಹೇಳ್ತಾಳೆ. ಅಲ್ಲ, ಮೊನ್ನೆ ಮತ್ತೆ ಮಂಗಳೂರು ಅಂತ ಹೇಳಿದ್ರಲ್ಲ ಅಂತ ಹೇಳಿದಾಗ, ಅಯ್ಯೋ ನಮ್ಮ ತಾಯಿ ಊರು ಮಂಗಳೂರು, ಅದಕ್ಕೋಸ್ಕರ ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ ಅಂತ ಹೇಳಿ ತಡವರ್ಸ್ತಾ ಉತ್ತರ ಕೊಡ್ತಿರ್ತಾಳೆ. ಆಗ ಮೀನಾಗೆ ಮತ್ತೆ ಅನುಮಾನ ಶುರುವಾಗುತ್ತೆ. ಆಗ ಪೂಜಾ, ನೋಡಿ ಮೀನಾ ಅವರೇ, ನನಗೆ ರೋಹಿಣಿ ಅಂತ ಇನ್ನೊಬ್ಬ ಫ್ರೆಂಡ್ ಇದ್ಲು, ಅವಳ ಮೆಮೊರೀಸು ಇವ್ರ ಮೆಮೊರೀಸು ಮಿಕ್ಸ್ ಆಗಿ ಏನೇನೋ ಹೇಳಿರ್ಬೇಕು. ಅದು ಬಿಡಿ, ಈಗ ನಿಮ್ಮ ಡೆಕೋರೇಷನ್ ಕೆಲಸ ಎಲ್ಲ ಹೇಗೆ ನಡೀತಿದೆ, ಇರಿ ನಾನು ನಿಮಗೆ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದಾಗ, ಪರವಾಗಿಲ್ಲ ಪೂಜಾ. ಅಲ್ಲ ಮೀನಾ ಅವರೇ, ಇವತ್ತು ನಿಮ್ಗೆ ಹೂ ಕೊಡೋ ಕೆಲಸ ಇಲ್ವಾ ಅಂತ ಪೂಜಾ ಕೇಳಿದಾಗ, ಇಲ್ಲೇ ಹೂ ಕೊಡೋ ಕೆಲಸ ಇತ್ತು, ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಆಯ್ತು ನಾನು ಇನ್ನು ಬರ್ತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಆಗ ಪೂಜಾ, ನಾನು ಕೇಳಿರೋ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ಲಿಲ್ವಲ್ಲ ಅಂತ ಕೇಳಿದಾಗ, ಅದನ್ನೆಲ್ಲ ಒಂದ್ ದಿವಸ ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಪೂಜಾ ಮನೆ ಹತ್ರದಲ್ಲಿಯೇ ಸೂರ್ಯ ಮೀನಾಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ಆಗ ಸೂರ್ಯಂಗೆ ಒಂದು ಕಾಲ್ ಬರುತ್ತೆ. ಕಾಲಲ್ಲಿ ಇರ್ತಾನೆ ಸೂರ್ಯ. ಅದೇ ಸಮಯಕ್ಕೆ ಮೀನಾ ತನ್ನ ಗಾಡಿಯಲ್ಲಿ ಅಲ್ಲಿಗೆ ಬರ್ತಾಳೆ. ಆಗ ಸೂರ್ಯ, ಬನ್ನಿ CID ಮೇಡಮ್ ಅಂತ ಹೇಳಿ ಮೀನಾಗೆ ಹೊಗಳ್ತಾ ಇರ್ತಾನೆ. CID ಆಗೋಕೆ ಏನಾದರೂ ಕಂಡು ಹಿಡಿಬೇಕಲ್ಲ ಅಂತ ಮೀನಾ ಮಾತಾಡ್ತಾ, ಅಲ್ಲರಿ ನಾನು ಅವತ್ತು ಒಂದ್ಸಾರಿ ಅವ್ರ ಮನೆಗೆ ಹೋಗಿದ್ದೆ, ಹಾಗೆ ರೋಹಿಣಿ ಅವ್ರ ಬಗ್ಗೆ ವಿಚಾರಿಸಿದಾಗ ಅವತ್ತು ಅವ್ರು ಹೇಳಿರೋ ವಿಷಯಕ್ಕೂ ಇವತ್ತು ಅವ್ರು ಹೇಳ್ತಿರೋ ವಿಷಯಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ ಮೀನಾ ಹೇಳಿದಾಗ, ಸೂರ್ಯ, ಅಲ್ಲ ಕಣೆ, ನೀನು ಕರೆಕ್ಟಾಗಿ ಪ್ರಶ್ನೆ ಕೇಳ್ದ್ಯಾ ಅಂತ ಹೇಳಿದಾಗ, ಕರೆಕ್ಟಾಗಿ ಕೇಳಿದರಿ, ಅವತ್ತೇನು ಅಂತ ಹೇಳಿದ್ರು, ನಾನು ರೋಹಿಣಿ ಅವರು ಚಿಕ್ಕ ವಯಸ್ಸಿಂದನೂ ಫ್ರೆಂಡು ಅಂತ ಹೇಳಿದ್ರು, ಆದರೆ ಈಗ ಅವರು ನನ್ನ ಫ್ರೆಂಡು ಅಂತ ಹೇಳ್ತಾ ಇದ್ದಾರೆ. ಅವರಪ್ಪ ನಮ್ಮಪ್ಪ ತುಂಬ ಕ್ಲೋಸ್ ಫ್ರೆಂಡ್ಸು, ವೆಕೇಷನ್ನಲ್ಲಿ ಎಲ್ಲರೂ ಟ್ರಿಪ್ಪಿಗೆ ಹೋಗ್ತಿದ್ವಿ ಅಂತ ಹೇಳಿದ್ರು, ಆದರೆ ಈಗ ನಾನು ಅದನ್ನು ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ
ಅವರಪ್ಪನೂರು ಮಂಗಳೂರು ಅಂತ ಹೇಳಿದ್ರು, ಆದರೆ ಇವತ್ತು ಮೈಸೂರು ಅಂತ ಹೇಳ್ತಾ ಇದ್ದಾರೆ. ಯಾಕೋ ಈ ಪೂಜಾ ಒಂದು ಸರಿಯಾಗಿನೇ ಉತ್ತರ ಕೊಡ್ತಿಲ್ಲ, ನನಗೆ ಯಾಕೋ ಈ ಮಲೇಷ್ಯಾ ಅನ್ನೋ ವಿಷಯದಲ್ಲೇ ವ್ಯತ್ಯಾಸ ಕಾಣ್ತಿದೆ ಅಂತ ಹೇಳಿದಾಗ, ಹೌದು ಕಣೆ, ಇನ್ನೂ ನಿನ್ಗೆ ಡೌಟಾ ಅಂತ ಸೂರ್ಯ ಮೀನಾಗೆ ಬೈತಾ ಇರ್ತಾನೆ. ಆಗ ಮೀನಾ ಬೇಜಾರು ಮಾಡ್ಕೊಂಡು, ಅಲ್ಲರಿ ಈ ಪೂಜಾನು ಸರಿಯಾಗಿ ಏನು ಉತ್ತರ ಕೊಡಲಿಲ್ಲ, ಸತ್ಯನ ಹೇಗೆ ಕಂಡುಹಿಡಿಯೋದು ಅಂತ ಬೇಜಾರು ಮಾಡ್ಕೊಂಡು ಮಾತಾಡ್ತಿರುವಾಗ, CID ಕೆಲಸ ಅಂದರೆ ಹೀಗೆ ಕಣೆ, ಇನ್ನು ಈಗ ತಾನೇ ನಾವು ಕಂಡು ಹಿಡಿಯೋಕೆ ಶುರು ಮಾಡಿದೇವಿ, ಸಿಗ್ತಾರೆ, ಕಳ್ಳರಲ್ಲಿ ಹೋಗ್ತಾರೆ, ನೀನೇನು ಯೋಚನೆ ಮಾಡಬೇಡ, ನನಗೊಂದು ಟ್ರಿಪ್ ಬಂದಿದೆ, ನಾನಿನ್ನು ಹೊರಡ್ತೀನಿ, ಹಾಗೆ ಆನ್ ದಿ ವೇ ನಿನಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಹೇಳಿದಾಗ, ಇದನ್ನ ಯಾರು ತರ್ತಾರೆ ಅಂತ ಮೀನಾ ತನ್ನ ಗಾಡಿನ ತೋರಿಸ್ತಾಳೆ. ಓ ಹೌದಲ್ಲ, ಸರಿ ಆಯಿತು, ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಹಾಗೆ ಮೀನಾನು ಸಹ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಶಾಪಲ್ಲಿರೋ ರೋಹಿಣಿ ಕಸ್ಟಮರ್ಸ್ಗೆ ಆಷಾಢ ಸೇಲ್ ಆಫರ್ ಬಗ್ಗೆ ಹೇಳ್ತಾ ವಾಷಿಂಗ್ ಮಿಷಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ರೋಹಿಣಿಗೆ ಕಾಲ್ ಬರುತ್ತೆ. ಆಗ ಕಾಲ್ ಪಿಕ್ ಮಾಡಿದ ರೋಹಿಣಿ, ಹೇಳಿ ಪೂಜಾ, ನಾನು ಈಗ ತಾನೇ ಶಾಪಿಗೆ ಬಂದೆ ಅಂತ ಹೇಳ್ತಿರುವಾಗ, ನೀನು ಬರ್ತೀಯಮ್ಮ ಶಾಪಿಗೆ, ಆದರೆ ನಾನು ಊರೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ ಅಂತ ಕೋಪ ಮಾಡಿಕೊಂಡು ಪೂಜಾ ಮಾತಾಡ್ತಾಳೆ. ಆಗ ರೋಹಿಣಿ, ಯಾಕೆ ಪೂಜಾ ಏನಾಯ್ತು ಅಂತ ಕೇಳಿದಾಗ, ಆ ಮೀನಾ ಅವರು ಇಲ್ಲಿಗೆ ಬಂದಿದ್ರು ಕಣೆ ಅಂತ ಹೇಳ್ತಾಳೆ. ಮೀನಾನ, ಅವಳು ಯಾಕೆ ಅಲ್ಲಿಗೆ ಬಂದಿದ್ಲು ಅಂತ ಹೇಳಿ ಟೆನ್ಷನಲ್ಲಿ ರೋಹಿಣಿ ಕೇಳ್ತಿರುವಾಗ, ನೋಡು ರೋಹಿಣಿ, ನೀನು ಟೆನ್ಷನ್ ಆಗಬೇಡ, ನಾನು ಹೇಳ್ತೀನಿ, ನಿನ್ನ ಬಗ್ಗೆ ವಿಷಯನೆಲ್ಲ ತಿಳ್ಕೊಳಕ್ಕೆ ಬಂದಿದ್ರು ಕಣೆ ಅಂತ ಹೇಳಿದಾಗ, ನನ್ನ ಬಗ್ಗೆ ಏನೇ ವಿಷಯ ಕೇಳಿದ್ಲು ಅಂತ ರೋಹಿಣಿ ಮತ್ತೆ ಟೆನ್ಷನಲ್ಲಿ ಕೇಳ್ತಾ ಇರ್ತಾಳೆ. ಆಗ ಪೂಜಾ, ನೀನು ನಿಜವಾಗ್ಲೂ ಮಲೇಷ್ಯಾದಿಂದನೇ ಬಂದಿರೋದಾ, ನೀನು ಸ್ಕೂಲು ಕಾಲೇಜು ಕಲ್ತಿದ್ದೆಲ್ಲಿ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು ಕಣೆ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ಟೆನ್ಷನ್ನಲ್ಲಿರೋ ರೋಹಿಣಿ, ನೀನೇನೇ ಹೇಳಿದೆ, ಅದಕ್ಕೆ ಎಲ್ಲ ವಿಷಯ ನನ್ನ ಬಗ್ಗೆ ಬಾಯ್ಬಿಟ್ಟಿಯಾ ಅಂತ ಹೇಳಿ ಪೂಜಾಗೆ ಬೈತಿರ್ತಾಳೆ. ಆಗ ಪೂಜಾ, ನಾನು ಆದಷ್ಟು ಮ್ಯಾನೇಜ್ ಮಾಡಿದ್ದೀನಿ ಕಣೆ, ನೀನು ಒಂದು ಸುಳ್ಳು ಹೇಳಿದರೆ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು, ನೀನು ಸುಳ್ಳು ಮೇಲೆ ಸುಳ್ಳು ಹೇಳಿದರೆ ಹೇಗೆ ಮ್ಯಾನೇಜ್ ಮಾಡೋದು, ಆದರೆ ಮೀನಾ ಅವ್ರಿಗೆ ನನ್ನ ಮಾತಿನ ಮೇಲೆ ಪೂರ್ತಿಯಾಗಿ ನಂಬಿಕೆ ಬಂದಿಲ್ಲ, ಇದನ್ನು ಅವರು ಇಲ್ಲಿಗಂತರೂ ಬಿಡಲ್ಲ. ಹಾಗೆ ಸೂರ್ಯ ಅವ್ರಿಗೂ ಈ ವಿಷಯದ ಬಗ್ಗೆ ಡೌಟ್ ಬಂದಿರುತ್ತೆ ಅಂತ ಪೂಜಾ ಮಾತಾಡ್ತಿರುವಾಗ, ಅದು ಹೇಗೆ ಹೇಳ್ತೀಯ ನೀನು ಅಂತ ಹೇಳಿ ರೋಹಿಣಿ ಪ್ರಶ್ನೆ ಕೇಳ್ತಾಳೆ. ಆಗ ಪೂಜಾ, ಅವರಿಬ್ರು ಒಂದೇ ಜೀವ ಎರಡು ದೇಹ ಅಲ್ವಾ ಅಂತ ಹೇಳಿ ಮೀನಾ ಸೂರ್ಯ ಬಗ್ಗೆ ಹೊಗಳ್ತಿರುವಾಗ ರೋಹಿಣಿಗೆ ಕೋಪ ಬಂದು, ಅವ್ರ ಹೊಗಳಿಕೆನ ನನ್ನ ಹತ್ರ ಇಟ್ಕೋಬೇಡ, ನೀನು ನನ್ನ ಬಗ್ಗೆ ಏನು ಹೇಳ್ತೀಯ ಅದನ್ನ ಹೇಳು ಅಂತ ಹೇಳಿದಾಗ, ನೋಡು ರೋಹಿಣಿ, ನಾನು ಆದಷ್ಟು ಮ್ಯಾನೇಜ್ ಮಾಡಿದ್ದೀನಿ, ಆದರೆ ನೀನು ತುಂಬ ಹುಷಾರಾಗಿರು ಅಂತ ಹೇಳ್ತಾ ಪೂಜಾ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಟೆನ್ಷನ್ ಅಲ್ಲಿ ರೋಹಿಣಿ ನಿಂತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಬಂದ ಮನೋಜ, ರೋಹಿಣಿ ಅಂತ ಹೇಳಿ ರೋಹಿಣಿನ ಕೂಗ್ತಾನೆ. ರೋಹಿಣಿ ಟೆನ್ಷನ್ ಇರೋದನ್ನ ನೋಡಿದಂತ ಮನೋಜ, ಯಾಕೆ ರೋಹಿಣಿ ಟೆನ್ಷನ್ ಅಲ್ಲಿ ಇದೆಯಾ, ಏನಾಯ್ತು ಅಂತ ಕೇಳಿದಾಗ, ಮತ್ತೆ ಟೆನ್ಷನ್ ಆಗದೆ ಇರುತ್ತಾ, ಆ ಮೀನಾ ಯಾಕೆ ಹೋಗಿ ಪೂಜಾ ಹತ್ರ ನನ್ನ ಬಗ್ಗೆ ವಿಚಾರಿಸ್ಬೇಕು ಅಂತ ಹೇಳ್ತಾಳೆ. ಆಗ ಮನೋಜ, ನಿನ್ನ ಬಗ್ಗೆ ಏನು ವಿಚಾರಿಸಿದ್ಲು ಅಂತ ಕೇಳಿದಾಗ, ಅದು ಮಲೇಷ್ಯಾ ಅಂತ ಹೇಳಿ ಮಾತಾಡೋಕೆ ಹೋಗ್ತಿರೋ ರೋಹಿಣಿ ಸಡನ್ ಆಗಿ ಮಾತು ಬದಲಿಸಿ, ಅದೇ ನಾವು ಅವ್ರಿಗೆ ದುಡ್ಡು ಕೊಡ್ಬೇಕಿತ್ತಲ್ಲ, ಆ ವಿಷಯನ ಕೇಳೋಕೆ ಹೋಗಿದ್ರಂತೆ, ನೋಡಿ ಆದಷ್ಟು ಬೇಗ ಅವ್ರಿಗೆ ದುಡ್ಡು ಕೊಡೋ ವ್ಯವಸ್ಥೆ ಮಾಡಿ, ಹಾಗೆ ಆ ಫ್ರಾಡ್ ವಿಶ್ವಾಸ ಇದನ್ನಲ್ಲ, ಅವನ್ನ ಹುಡ್ಕೋಕೆ ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ನೋಡಿ ಅಂತ ಹೇಳಿದಾಗ, ನಾನು ಅದೇ ಪ್ರಯತ್ನದಲ್ಲಿದ್ದೀನಿ, ಆದರೆ ಆ ಫ್ರಾಡ್ನ ಹುಡುಕಿ ಅಪ್ಪಂಗೆ ಮೊದಲು 30 ಲಕ್ಷ ದುಡ್ಡು ಕೊಡಬೇಕು, ಹಾಗೆ ನಮ್ಮ ಸೇಲ್ಸ್ನ ಇನ್ಕ್ರೀಸ್ ಮಾಡಬೇಕು, ಆದರೆ ಇದನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ನನ್ನ ಹತ್ರ ಒಂದು ಬೆಸ್ಟ್ ಐಡಿಯಾ ಇದೆ ಅಂತ ಹೇಳಿದಾಗ, ಏನದು ಅಂತ ಕೇಳ್ತಾಳೆ ರೋಹಿಣಿ. ನಿಮ್ಮ ಮಾವ ಎಲ್ಲಿದ್ದಾರೆ ಕೇಳು, ನಾನೇ ಅವ್ರ ಹತ್ರ ಮಾತಾಡಿ ನನ್ನ ಬಿಸ್ನೆಸ್ ಡೆವಲಪ್ಮೆಂಟಿಗೋಸ್ಕರ ಒಂದು 30 ಲಕ್ಷ ಬೇಕು ಅಂತ ಕೇಳ್ತೀನಿ, ನೀನೇನು ಬರೋದು ಬೇಡ, ನಾನೇ ಹೋಗಿ ಅವ್ರ ಹತ್ರ ಇಸ್ಕೊಂಡು ಬರ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ರೋಹಿಣಿಗೆ ತುಂಬ ಕೋಪ ಬರ್ತಿರುತ್ತೆ. ರೋಹಿಣಿ, ನೋಡಿ ನನಗೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಉತ್ತರ ಕೊಡ್ತಾಳೆ. ಆಗ ಮನೋಜ, ಅವ್ರು ಎಲ್ಲಿದ್ದಾರೆ ಅನ್ನೋದು ಬೇಡ, ಒಂದು ಕಾಲ್ ಮಾಡಿಕೊಡು, ಮಾತಾಡೋ ಅವ್ರ ಹತ್ರ, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ನಾನೇ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮೀನಾ ಹೂ ಕೊಡೋಕಂತ ಹೇಳಿ ಒಂದು ಮನೆ ಒಳಗಡೆ ಹೋಗ್ತಾಳೆ. ಆಗ ಅದೇ ಸಮಯನ ನೋಡಿಕೊಂಡು ವಿಶಾಲಕ್ಷ್ಮನ್ ಕಡೆ ಹುಡುಗರು ಮೀನಾ ಹೂವಿನ ಬಾಕ್ಸ್ನ ಎತ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಅದನ್ನ ನೋಡಿದಂಥ ಮೀನಾ ಅವ್ರನ್ನ ಫಾಲೋ ಮಾಡ್ತಾ ನಿಲ್ಲಿ ಅಂತ ಎಷ್ಟೇ ಕೂಗಿದ್ರು ಆ ಹುಡುಗರು ಅದನ್ನ ಕೇಳ್ದೇನೆ ಒಂದು ಮನೆ ಒಳಗಡೆ ಹೋಗ್ತಾರೆ. ಆಗ ಮೀನಾನು ಆ ಮನೆ ಒಳಗಡೆ ಬರ್ತಾಳೆ. ಆ ಮನೆ ಕೆಲಸದವಳು, ಬಾರಮ್ಮ ಯಾಕೆ ಕೂಗ್ತಾ ಇದೀಯಾ, ಬಾ ಊಟ ಮಾಡ್ಬಾ ಅಂತ ಕರೆದಾಗ, ಏನ್ರಿ ನೀವು ಮಾತಾಡ್ತಿದ್ರ, ನನ್ನ ಬಾಕ್ಸ್ ಬೇಕು, ನೀವು ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ, ನಾನೇನೋ ಮಾತಾಡ್ತಿದ್ರೆ ನೀವೇನೋ ಮಾತಾಡ್ತಿರಲ್ಲ ಅಂತ ಹೇಳಿದಾಗ, ನೀನು ಬರ್ತೀಯ ಅಂತ ಅವ್ರು ಹೇಳಿದ್ರು, ನಿನ್ಗೋಸ್ಕರ ಊಟನೂ ರೆಡಿ ಮಾಡಿಸಿದ್ದಾರೆ, ಬಾ ಊಟ ಮಾಡು ಅಂತ ಮನೆ ಕೆಲಸದವಳು ಹೇಳಿದಾಗ, ನೋಡಿ ನನಗೆ ಊಟ ಗೀಟ ಏನು ಬೇಡ, ನನಗೆ ನನ್ನ ಬಾಕ್ಸ್ ಬೇಕು ಅಂತ ಮೀನಾ ಕೇಳ್ತಾಳೆ. ಆಗ ಮೆಟ್ಲ ಮೇಲಿಂದ ವಿಶಾಲಕ್ಷಮ್ಮ, ಬರುತ್ತೆ ನಿನ್ನ ಬಾಕ್ಸ್ ಬರುತ್ತೆ, ಎಲ್ಲಿ ಹೋಗುತ್ತೆ ನೋಡು, ನಾನಿವತ್ತು ನಿನಗೆ ಆತಿಥ್ಯ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಬಾ ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ, ಊಟ ಮಾಡ್ಬಾ, ಮೊದಲು ಎಲ್ಲರೂ ದುಡಿಯೋದು ಹೊಟ್ಟೆಗಾಗಿ ಅಲ್ವಾ ಅಂತ ಹೇಳಿ ಮೀನಾ ಹೇಳ್ತಿರ್ತಾರೆ. ಆಗ ಮೀನಾ, ಬೇಡ ನನಗೆ ಹಸಿವಿಲ್ಲ ಅಂತ ಹೇಳ್ತಾಳೆ. ಹಸಿವಿಲ್ಲ ಅಂತ ಯಾಕೆ ಹೇಳ್ತೀಯ, ಮನಸ್ಸಿಲ್ಲ ಅಂತ ಹೇಳು, ಕಷ್ಟಪಟ್ಟು ದುಡ್ತಿದ್ಯಾ, ನಿನಗೆ ಹಸಿವಿರಲ್ವಾ ಅಂತ ಮೀನಾಗೆ ಬೈತಿರ್ತಾಳೆ. ಹಾಗೆ ನೋಡೆ
ನೋಡೆ ಮೀನಾ, ನಿನ್ಗೆ ಈ ಕಾಂಪಿಟೇಷನ್ ಎಲ್ಲ ಬೇಡ, ನೋಡೋಕೆ ಕನಕಾಂಬರ ತರ ಇದೆಯಾ, ಅಮೃತಖಾರ ಆಸೆನೆಲ್ಲ ಬಿಟ್ಬಿಡು, ಕಾಂಪನ್ಸೇಷನ್ ಕೊಟ್ಬಿಡ್ತೀನಿ, ಕಾಂಪಿಟೇಷನ್ ಬಿಟ್ಬಿಡು ಅಂತ ಹೇಳಿದಾಗ, ನೋಡಿ ಬೆನ್ ಮೇಲೆ ಕಾಲಿಟ್ರೆ ಬಗ್ಲಿಲ್ದವಳು ಇನ್ನೇ ಕಣ್ ಮುಂದೆ ದುಡ್ಡು ಇಟ್ಬಿಟ್ರೆ ಬಗ್ಬಿಡ್ತೀನಾ, ಆಗಲ್ಲ, ನೋಡಿ ನೀವು ಬದುಕಿ ಇನ್ನೊಬ್ರು ಬದುಕೋಕ್ ಬಿಡು, ಅದು ನಿಮಗ್ ಒಳ್ಳೇದು ಅಂತ ಮೀನಾ ಹೇಳ್ತಾಳೆ. ಆಗ ವಿಶಾಲಾಕ್ಷಮ್ಮ ಮೀನಾ ಹತ್ರ ಬಂದು, ನೋಡೆ ನೀನಿನ್ನು ಚಿಕ್ಕ ಹುಡುಗಿ ಅಂತ ಆವಾಜ್ ಹಾಕ್ತಾಳೆ. ನಾನ್ ಚಿಕ್ಕೋಳೆ ಇರ್ಬೋದು, ಆದ್ರೆ ನಿಮಗ್ ವಯಸ್ಸಾಗ್ತಿದೆ ಅಂತ ಮೀನಾ ಮತ್ತೆ ತಿರುಗಿ ವಿಶಾಲಾಕ್ಷಮ್ಮನ ಎದುರು ನಿಲ್ತಾಳೆ. ಆಗ ಕೋಪದಿಂದ ವಿಶಾಲಾಕ್ಷಮ್ಮ, ನೀನ್ ತುಂಬಾ ಮಾತಾಡ್ತಿದ್ಯಾ ಅಂತ ಮೀನಾಗ್ ಬೈತಿರುವಾಗ, ಮಾತಾಡೋಗೆ ಮಾಡ್ತಿರೋದೆ ನೀವು ಅಂತ ಮತ್ತೆ ಎದುರು ಉತ್ತರ ಕೊಡ್ತಾಳೆ ಮೀನಾ.